ಇನ್ನು ರೇಣುಕಾಸ್ವಾಮಿ ಕೇಸ್ ಇಷ್ಟೆಲ್ಲ ಪ್ರಚಾರ ಪಡ್ಕೊಳ್ತಾ ಇದ್ದ ಹಾಗೆಯೇ ಬೆಂಗಳೂರಿನ ಪೊಲೀಸರು ಮತ್ತಷ್ಟು ಎಚ್ಚೆತ್ತಿದ್ದಾರೆ. ಯಾವ ವಿಚಾರದಲ್ಲಿ ಅಂತಂದ್ರೆ ರೌಡಿ ಶೀಟರ್ಗಳ ಫ್ಯಾನ್ ಫಾಲೋಯಿಂಗ್ ಗ್ರೂಪ್ಗಳ ಮೇಲೆ ಈಗ ಸಿಸಿಬಿ ಅವರು ಕಣ್ಣಿಟ್ಟಿದ್ದಾರೆ. ಈ ರೌಡಿ ಶೀಟರ್ಗಳಿಗೂ ಕೂಡ ಫ್ಯಾನ್ಸ್ ಇರ್ತಾರೆ. ಅವರು ಫ್ಯಾನ್ ಫಾಲೋಯಿಂಗ್ ಗ್ರೂಪ್ಗಳನ್ನ ಮಾಡ್ತಾರೆ. ಕ್ರಿಮಿನಲ್ಗಳ ಹೆಸರಿನಲ್ಲಿ ಗ್ರೂಪ್ಗಳನ್ನು ಲಿಸ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಇವಾಗ. ವಿಲ್ಸನ್ ಗಾರ್ಡನ್ ನಾಗ, ಸೈಲೆಂಟ್ ಸುನಿಲ, ಸೈಕಲ್ ರವಿ ಇವರ ಹೆಸರಿನಲ್ಲಿ ಫ್ಯಾನ್ ಪೇಜ್ಗಳೆಲ್ಲ ಇದೆ. ಈ ರೌಡಿಗಳಿಗೆ ಎನ್ ಬಾಸ್, ಎಸ್ ಬಾಸ್, ಸಿ ಬಾಸ್ ಅಂತೆಲ್ಲ ಪೇಜ್ ಕ್ರಿಯೇಟ್ ಮಾಡಿದಾರಂತೆ. ಹಾಗಾಗಿ ಬೆಂಗಳೂರು ಡಾನ್ ಅಂತ, ಅಂಡರ್ವರ್ಲ್ಡ್ ಡಾನ್ ಅಂತೆಲ್ಲ ಬಿಲ್ಡಪ್ ಕೊಟ್ಟು ಪೋಸ್ಟ್ ಮಾಡ್ತಾ ಇದ್ರಲ್ಲ, ಹಾಗಾಗಿ ರೌಡಿ ಶೀಟರ್ಗಳ ಸಹಚರರು ಅವರ ಕೃತ್ಯ ಇದಕ್ಕೆ ಸಿಸಿಬಿ ಕಡಿವಾಣ ಹಾಕೋದಕ್ಕೆ ಈಗ ಮುಂದಾಗಿದೆ. ನಿಮಗೆ ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಈ ರೌಡಿ ಶೀಟರ್ಗಳಿಗೆ ಫ್ಯಾನ್ ಪೇಜ್ ಅಂದರೆ ಇವರಿಂದಲೂ ಕೂಡ ಜನ ಪ್ರೇರಿತರಾಗ್ತಾರೆ, ಮತ್ತಷ್ಟು ಅಪರಾಧ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಇಂಥವ್ರಿಗೆ ಬಿಸಿ ಮುಟ್ಟಿಸೋದಕ್ಕೆ ಈಗ ಸಿಸಿಬಿ ಅವರು ಮುಂದಾಗಿದ್ದಾರೆ. ಯಾರ್ಯಾರು ಈ ಥರ ಫ್ಯಾನ್ ಪೇಜ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಇವರೆಲ್ಲರನ್ನೂ ಕರೆಸೋದು ಇವಾಗ. ಯಾಕೆಂದರೆ ಇದಕ್ಕೆ ಕಡಿವಾಣ ಹಾಕಬೇಕು. ಯಾರೋ ಸುಭಾಷ್ ಚಂದ್ರ ಬೋಸು ಅಥವಾ ಸಂಗೊಳ್ಳಿ ರಾಯಣ್ಣ ಈ ಥರದ ಪೇಜ್ಗಳೇ ಬೇರೆ, ಈ ಥರದ ಪೇಜ್ಗಳು ಬೇರೆ ರೌಡಿ ಶೀಟರ್ಗಳದ್ದು. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕೋ ಲೆಕ್ಕಾಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಉಮೇಶ್ ಅವರಿಂದ ಪಡೆಯೋಣ. ಉಮೇಶ್, ಈಗ ಈ ಥರ ರೌಡಿ ಶೀಟರ್ಗಳ ಫ್ಯಾನ್ ಪೇಜ್ಗಳೇನಿದೆ ಇದ್ರ ಮೇಲೆ ಯಾವ ರೀತಿ ಸಿಸಿಬಿ ಅವರು ಕಡಿವಾಣ ಹಾಕ್ತಾರೆ ಮತ್ತು ಉದ್ದೇಶ ಏನು? ಅರವಿಂದ್, ಬೆಂಗಳೂರಿನ ಕುಖ್ಯಾತ ರೌಡಿ ಶೀಟರ್ಗಳು ಅಂತ ಏನು ಹೇಳಲಾಗ್ತಿದೆ ಅಂಥವರ ಹೆಸರುಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ 16 ಫ್ಯಾನ್ ಫಾಲೋಯಿಂಗ್ ಪೇಜ್ಗಳಿರುವಂಥದ್ದು. ಒಂದೊಂದು ಪೇಜಲ್ಲೂ ಕೂಡ 1,000, 2,000, 10,000 ತನಕ ಕೂಡ ಏನು ಅದರಲ್ಲಿ ಅಭಿಮಾನಿಗಳಿರುವಂಥದ್ದು. ಅವರು ಕೂಡ ಆ ಪೇಜ್ಗಳಲ್ಲಿ ರೌಡಿ ಶೀಟರ್ಗಳು ಎಂಟ್ರಿ ಆಗುವಂಥದ್ದು, ಅವರು ಬೇರೆ ಬೇರೆ ಹುಟ್ಟುಹಬ್ಬಗಳ ವಿಜುವಲ್ಸ್ ತೊಗೊಂಡು ಸಿನಿಮಾ ಟಚ್ ಇರುವಂಥ ಸಾಂಗ್ಗಳನ್ನು ಹಾಕಿ ಅದರಲ್ಲಿ ಅವಕ್ಕೆ ಬಿಲ್ಡಪ್ ಕೊಟ್ಟು ಆ ಸಾಂಗ್ಗಳನ್ನ ಅಲ್ಲಿ ಆ ಪೇಜ್ಗಳಲ್ಲಿ ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಿಸಿಬಿ ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ಈಗ ಕ್ರಮ ವಹಿಸಿರುವಂಥದ್ದು. ಬೆಂಗಳೂರಿನಲ್ಲಿ ಎಷ್ಟು ಜನ ಈ ಥರ ಕುಖ್ಯಾತ ರೌಡಿ ಶೀಟರ್ಗಳಿದ್ದಾರೆ, ಅವರ ಫ್ಯಾನ್ ಫಾಲೋಯಿಂಗ್ ಪೇಜ್ಗಳು ಎಷ್ಟಿದ್ದಾವೆ, ಅದರಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದನ್ನ ನೋಡಿ ಅಂಥವರನ್ನು ಕೂಡ ಕರೆಸಿ ಅವರಿಗೆ ವಾರ್ನ್ ಮಾಡುವಂಥದ್ದು, ಅಂದರೆ ಆ ಫ್ಯಾನ್ ಫಾಲೋಯಿಂಗ್ ಪೇಜ್ಗಳನ್ನ ಡಿಲೀಟ್ ಮಾಡುವಂಥ ಕೆಲಸಕ್ಕೆ ಸಿಸಿಬಿ ಪೊಲೀಸರು ಮುಂದಾಗಿರುವಂಥದ್ದು. ಕಾರಣ ಇಷ್ಟೇ ಏನಂದರೆ ಈ ಫ್ಯಾನ್ ಫಾಲೋಯಿಂಗ್ ಗ್ರೂಪ್ಗಳೇನಿರ್ತವೆ, ಗ್ರೂಪ್ಗಳಲ್ಲಿ ರೌಡಿ ಶೀಟರ್ಗಳ ಅವರ ಆಕ್ಟಿವಿಟೀಸ್ಗಳನ್ನೆಲ್ಲ ಕೂಡ ಅವ್ರ ಫೋಟೋಸು ವೀಡಿಯೋಸನ್ನೆಲ್ಲ ಹಾಕಿ ಅವ್ರಿಗೆ ಸಿನಿಮಾ ಸ್ಟೈಲಲ್ಲಿ ಬಿಲ್ಡಪ್ ಕೊಡುವಂಥ ದೃಶ್ಯಗಳು ಕೂಡ ಹೆಚ್ಚಾಗಿ ಅಲ್ಲಿ ಹಾಕಿರ್ತಾರೆ. ಯಾರೆಲ್ಲ ಫ್ಯಾನ್ ಫಾಲೋಯಿಂಗ್ ಇರ್ತಾರೆ ಅವರು ಕೂಡ ಇಂಥ ದೃಶ್ಯಗಳಿಂದ ಆಕರ್ಷಿತರಾಗಿ ಮತ್ತೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ಕ್ರಮ ಕೈಗೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ಸೈಲೆಂಟ್ ಸುನಿಲ ಆಗಿರ್ಬೋದು, ಮತ್ತು ಸೈಕಲ್ ರವಿ ಇರ್ಬೋದು, ಇಂಥ ಕುಖ್ಯಾತ ರೌಡಿ ಶೀಟರ್ಗಳೇನಿದ್ರೆ ಅವರ ಹೆಸರುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಯಾನ್ ಫಾಲೋಯಿಂಗ್ ಪೇಜ್ಗಳಿರುವಂಥದ್ದು. ಹಾಗಾಗಿ ಇಂಥವ್ರನ್ನೆಲ್ಲ ಕೂಡ ಈಗಾಗಲೇ ಲೀಸ್ಟ್ ಮಾಡಿ ಸೈಬರ್ ಎಕ್ಸ್ಪರ್ಟ್ಗಳ ನೆರವಿನಿಂದ ಆ ಪೇಜ್ಗಳನ್ನು ಡಿಲೀಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅವರಿಗೆ ಓಕೆ ನಾಗೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಟ್ಟಾರೆ ಇವಾಗ ಪೊಲೀಸರು ಇಂಥ ಚಟುವಟಿಕೆಗಳಿಗೆಲ್ಲ ಬ್ರೇಕ್ ಹಾಕಬೇಕು, ಆ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಎಲ್ಲ ಫ್ಯಾನ್ ಫಾಲೋಯಿಂಗ್ ಪೇಜ್ಗಳು ಯಾರಿದೆ, ಯಾರು ಅಡ್ಮಿನ್, ಗ್ರೂಪ್ ಅಡ್ಮಿನ್ ಯಾರು ಹುಡುಕಿ ಅಂಥವ್ರಿಗೆ ಬಿಸಿ ಕಾಯಿಸೋದಕ್ಕೆ ರೆಡಿಯಾಗಿದ್ದಾರೆ.